ದಿನಗಳಲ್ಲಿ ಮದುವೆ ಅಂದ್ರೆ ಅದೊಂದು ಬಿಸ್ನೆಸ್ ಆಗಿ ಹೋಗಿದೆ. ಅದರಲ್ಲೂ ನಟ ನಟಿಯರು ಇದರಲ್ಲೂ ಕೂಡ ಹೆಚ್ಚಿನ ಪ್ರಾಫಿಟ್ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತಾರೆ. ನಟ ನಟಿಯರ ಮದುವೆ ಅಂದ್ರೂ ಕೂಡ ಅವರ ಅಭಿಮಾನಿಗಳು ನೋಡೋಕೆ ಕಾತುರರಾಗಿರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ನಟ ನಟಿಯರು ಕೋಟಿ ಕೋಟಿ ದುಡ್ಡು ಮಾಡ್ತಿದ್ದಾರೆ. ಈ ಹಿಂದೆ ನಯನತಾರಾ ಮದುವೆ ವಿಡಿಯೋ ನೆಟ್ಫ್ಲಿಕ್ಸ್ ನಲ್ಲಿ ಡಾಕ್ಯುಮೆಂಟರಿ ಆಗಿ ಬಿಡುಗಡೆಯಾಗಿತ್ತು. ಈಗ ನಾಗ ಚೈತನ್ಯ ಹಾಗೂ ಶೋಭಿತಾ ಧುಲಿಪಾಲ್ ಅವರ ಜೋಡಿಯ ಸರ್ದಿ. ಅಕ್ಕಿನೇನಿ ಕುಟುಂಬದ ಒಡೆತನದ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಾಗ ಚೈತನ್ಯ ಹಾಗೂ ಶೋಭಿತಾ ಧುಲಿಪಾಲ್ ವಿವಾಹ ಡಿಸೆಂಬರ್ 4ರಂದು ನಡೆಯಲಿದೆ. ಈಗಾಗಲೇ ವಿವಾಹ ಪೂರ್ವ ಕಾರ್ಯಕ್ರಮಗಳು ಕೂಡ ಆರಂಭ ಆಗಿವೆ. ಆಪ್ತರು ಹಾಗೂ ಕುಟುಂಬದವರು ಮಾತ್ರ ಈ ಮದುವೆಗೆ ಹಾಜರಾಗಲಿದ್ದಾರೆ. ಅವರ ಮದುವೆ ಪ್ರಸಾರ ಹಕ್ಕನ್ನ ಈಗ ನೆಟ್ಫ್ಲಿಕ್ಸ್ 50 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ವಿಷಯದ ಬಗ್ಗೆ ನಾಗ ಚೈತನ್ಯ ಆಗಿರಬಹುದು, ಶೋಭಿತಾ ಆಗಿರಬಹುದು ಎಲ್ಲಿಯೂ ಅಫಿಷಿಯಲ್ ಆಗಿ ಹೇಳ್ಕೊಂಡಿಲ್ಲ. ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಅನೇಕರು ಟೀಕೆ ಕೂಡ ಮಾಡ್ತಿದ್ದಾರೆ. ನಾಗ ಚೈತನ್ಯ ಹಾಗೂ ಶೋಭಿತಾ ಮದುವೆಯನ್ನೇ ಮಾರಾಟ ಮಾಡಿದ್ದಾರೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಎರಡನೇ ಮದುವೆ ಆಗುವಾಗ ಕೆಲವರಿಗೆ ನಾಚಿಕೆ ಆಗತ್ತೆ, ಆದ್ರೆ ನಾಗ ಚೈತನ್ಯ ಇದನ್ನ ಸಂಭ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಈ ವಿಚಾರ ಸದ್ಯ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ನಾಗ ಚೈತನ್ಯ ಮತ್ತು ಶೋಭಿತಾಗೆ ಟೀಕೆಗಳ ಸುರಿಮಳೆನೇ ಸುರಿತಾ ಇದೆ.